ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಆರ್ ವಿ ವರ್ಲ್ಡ್. ನಾನಿವತ್ತು ಇದ್ಕಿದ ಅವರೆಕಾಯಿ ಸಾಂಬಾರನ್ನ ಮುದ್ದೆ ಜೊತೆ ತಿನ್ನೋಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಅವರೆಕಾಯಿ 1 kg ಅಷ್ಟು ಎತ್ಕಿಟ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ಮಸಾಲೆ ಐಟಮ್ಸು ಸೋಂಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾನು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಬನ್ನಿ ಮಸಾಲೆ ಐಟಮ್ಸ್ನ ಹುರ್ಕೊಳ್ಳೋಣ. ಇವಾಗ ಮೊದಲಿಗೆ ಬಾಣಲಿ ಇಟ್ಟು ಒಂದು ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಕಾಯೋದಕ್ಕೆ ಬಿಡಿ. ನೋಡಿ, ಬಾಣಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಮಸಾಲೆ ಐಟಮ್ಸ್ ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಪು ಹಾಕೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ತುಂಬ ಒಳ್ಳೆಯದು. ನಾವು ಸೋಂಪು ಹಾಕೋದ್ರಿಂದ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ, ನಂತರ ಟೊಮೊಟೊ ಹೆಚ್ಚಿಟ್ಕೊಂಡಿರೋದಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಈ ಥರ ನಾವು ಮಸಾಲೆ ಐಟಮ್ಸ್ನ ಹುರಿದ್ಬಿಟ್ಟು ಹಾಕೋದ್ರಿಂದ ನಮಗೆ ಬೇಗ ಡೈಜೆಷನ್ನು ಸ್ವಲ್ಪ ಚೆನ್ನಾಗಾಗುತ್ತೆ. ನಾವು ಸೋಂಪು ಹಾಕೋದ್ರಿಂದನೂ ಡೈಜೆಷನ್ ಬೇಗ ಆಗುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತೀನಿ ಹುರ್ಕೊಳ್ಳೋದಕ್ಕೆ ನಾನು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಗಲಿ. ನಂತರ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಪೌಡರ್ನ 1-2 ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಖಾರ ಕಮ್ಮಿನೇ ಹಾಕ್ತೀನಿ ನಾನು. ನಂತರ ಸ್ವಲ್ಪ ಅರಿಶಿನನೂ ಕೂಡ ಆ್ಯಡ್ ಮಾಡ್ಕೊತೀನಿ. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ನಂತರ 2 ಸ್ಪೂನಷ್ಟು ಧನಿಯಾ ಪೌಡರ್ನೂ ಹಾಕ್ಕೊಂಡು ಹುರ್ಕೊತೀನಿ ಫ್ರೆಂಡ್ಸ್ ನಾನು. ನೋಡಿ, ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ. ಚಿಲ್ಲಿ ಪೌಡರು, ಅರಿಶಿನ ಮತ್ತು ಧನಿಯಾ ಪೌಡರು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. 2 ಸ್ಪೂನು, 1-2 ಸ್ಪೂನಷ್ಟು ಹಾಕ್ಕೊಳ್ಳಿ ಚಿಕ್ಕ ಸ್ಪೂನಲ್ಲಿ. ಇಷ್ಟನ್ನು ಹಾಕಿ ಹುರ್ಕೊಬೇಕು. ಸ್ವಲ್ಪ ಮಸಾಲೆ ಸ್ಮೆಲ್ ಬರೋ ತನಕ ಚೂರು ಈ ಥರ ಹುರ್ಕೊಂಡು ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ನಾನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿಗೆ ಈ ಹುರಿದಿಟ್ಕೊಂಡಿರೋ ಮಸಾಲೆಯನ್ನು ಕೂಡ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಬಗ್ಸ್ಕೊತಾ ಇದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಇದನ್ನು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದೀನಿ. ನುಣ್ಣಗಾಗಿದೆ. ಇಷ್ಟು ನುಣ್ಣಗಾದರೆ ಸಾಕು. ಮೊದಲಿಗೆ ನಾವು ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು. ನಂತರ ನಾನು ಜಜ್ಜಿಟ್ಕೊಂಡಿರೋ ಅಂಥದ್ದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಜಜ್ಜಿಟ್ಕೊಂಡಿದ್ದೀನಲ್ಲ ಆ ಬೆಳ್ಳುಳ್ಳಿನ ಹಾಕಿ ಎಣ್ಣೆ ಕಾದಿದೆ. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಘಮ ಅಂತ ಸ್ಮೆಲ್ ಬರುತ್ತೆ. ನೆಕ್ಸ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕಿ ಹುರ್ಕೊಬೇಕು. ನಂತರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಇಷ್ಟನ್ನು ಫ್ರೈ ಮಾಡ್ಕೊಬೇಕು. ಇಷ್ಟು ಹುರ್ಕೊಂಡಾದ್ಮೇಲೆ ನಾನು ಎತ್ಕಿದ ಅವರೆಕಾಯಿನ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಕಾಳು ಎತ್ಕಿಟ್ಟಿದ್ದೀನಿ. ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು. ಇಷ್ಟು ಕಾಳನ್ನು ಹಾಕಿ ಎಷ್ಟು ಟೇಸ್ಟಿಯಾಗಿರುತ್ತೆ. ಒಮ್ಮೆ ಸಲ ಈ ಸಾಂಬಾರನ್ನ ಟೇಸ್ಟ್ ಮಾಡಿ, ನೀವು ಮಾಡಿ ನೋಡಿ ಕಮೆಂಟ್ಸ್ ಹಾಕ್ಬೇಕು ನನಗೆ. ನೀವು ಹೊಸ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ ಎತ್ಕಿದ ಅವರೆಕಾಯಿಗೆ. ಉಪ್ಪು ಹಿಡೀಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಉಪ್ಪು ಹಾಕ್ಬಿಟ್ಟು ಇದನ್ನು ನಾವು ಚಿಕನ್ನ ಹೇಗೆ ಹುರ್ಕೊತೀವೋ ಹಾಗೆ ಸ್ವಲ್ಪ ಇದನ್ನು ಹುರ್ಕೊಬೇಕಾಗುತ್ತೆ. ನೋಡಿ, ಇಷ್ಟು ಹುರ್ಕೊಂಡು
ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮಾತ್ರ. ಸೇಮ್ ನಾವು ಚಿಕನ್ ಸಾಂಬಾರು ಹೇಗಿರುತ್ತೆ ಹಂಗೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಹುರ್ಕೊಬೇಕು. ಅದು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಕಾಳು. ಮುಂಚೆನೇ ಕಾಳಿಗೆ ಉಪ್ಪಾಕಿ ಹುರಿಯೋದ್ರಿಂದ ನೋಡಿ ಅದರಲ್ಲಿರೋ ನೀರಿನ ಅಂಶನೂ ಸ್ವಲ್ಪ ಎಲ್ಲ ಕಮ್ಮಿ ಹಾಕಬೇಕು. ನೋಡಿ ಇದರಲ್ಲಿ ನೀರಿನ ಅಂಶ ಎಲ್ಲ ಇದೆಯಲ್ಲ ಕಮ್ಮಿ ಆಗೋಷ್ಟು ಅದನ್ನು ಹುರ್ಕೊಬೇಕು. ನನ್ನ ಮಗಳಿಗೆ ತುಂಬ ಫೇವ್ರೆಟ್ ಸಾಂಬಾರಿದು. ಇದೇನು ಹಾಕ್ಕೊಟ್ರು ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ನೀರೆಲ್ಲ ಇಂಗ್ಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತದೆ. ನೋಡಿ ನೀರು ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ನಾವು ಇಷ್ಟು ನೀರು ಸ್ವಲ್ಪ ಎಲ್ಲ ನೀರು ಕಮ್ಮಿ, ಇಷ್ಟು ಇರೋ ನೀರೆಲ್ಲ ಕಮ್ಮಿ ಆದಮೇಲೆ ನಾವು ಚಿಕನ್ ಮಾಡಬೇಕಾದ್ರೆ ಹೇಗೆ ಅದೆಲ್ಲ ಈ ನೀರು ಹಿಂಗುತ್ತೋ ಹಂಗೆ ಇದ್ರಲ್ಲೂ ಕೂಡ ನೀರು ಹಿಂಗಿದ್ಮೇಲೆ ಮಸಾಲೆ ಹಾಕ್ಕೊಬೇಕು. ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಮಿಕ್ಸ್ ಮಾಡಿ ಅದನ್ನು ಹಾಕ್ತೀನಿ. ಮಿಕ್ಸಿ ಜಾರಿಗೆ ನೀರು ಮಿಕ್ಸ್ ಮಾಡಿಬಿಟ್ಟು ನೋಡಿ ಅದರಲ್ಲಿರೋ ಮಸಾಲೆ ಎಲ್ಲ ನೀರು ಹಾಕಿ ತಿರುಗಿಬಿಟ್ಟು ಹಾಕ್ತಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಗಟ್ಟಿಗೆ ಬೇಕಂದರೆ ಸ್ವಲ್ಪ ಗಟ್ಟಿಗೆ, ತೆಳ್ಳಗೆ ಬೇಕಂದರೆ ಸ್ವಲ್ಪ ತೆಳ್ಳಗೆ. ನಾನು ತುಂಬ ಗಟ್ಟಿ ಮಾಡ್ಕೊಳ್ಳಲ್ಲ, ಎಷ್ಟು ಬೇಕಷ್ಟು ಮೀಡಿಯಮಲ್ಲಿ ಮಾಡ್ಕೊತೀನಿ. ನೋಡಿ ಇದು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ನಾನು. ಮತ್ತು ಉಪ್ಪು ಹಾಕೋದು ಬೇಡ, ನಾವು ಇದ್ಕಿದ ಅವರೆಕಾಯಿ ಹಾಕಿದಾಗೇ ಉಪ್ಪು ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಸಾಕಷ್ಟೇ. ಸ್ವಲ್ಪ ತೆಳ್ಳಗೆ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಬೇಕು. ನೋಡಿ ಇಷ್ಟು ಗಟ್ಟಿ ಬೇಡ, ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಸಾಕು. ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ತಿರುಗಿಬಿಟ್ಟು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ನಾನು ಕುಕ್ಕರ್ ಮುಚ್ಚಳನ ಹಾಕ್ತಾಯಿದ್ದೀನಿ. ತುಂಬ ಒಂದು ವಿಷಲ್ ಬಂದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಡ. ಒಂದು ಬಂದರೆ ಸಾಕಾಗುತ್ತೆ. ನೋಡಿ ನಾವು ಒಂದು ವಿಷಲ್ ಬರೋ ತನಕ ಇಟ್ಕೊಳ್ಳೋಣ. ಒಂದು ವಿಷಲ್ ಬರ್ತಿದ್ದಂಗೆ ನಾವು ಸ್ಟವ್ ಆಫ್ ಮಾಡ್ಕೊಬೇಕಾಗುತ್ತೆ. ಜಾಸ್ತಿ ಆದರೆ ಬೆಂದೋಗ್ಬಿಡುತ್ತೆ ಕಾಳೆಲ್ಲ. ಸಾಕು, ಒಂದು ವಿಷಲ್ ಬಂತು, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಒಂದು ವಿಷಲ್ ಬಂದಿದೆ. ನೋಡೋಣ ಸಾಂಬಾರು ಹೇಗಾಗಿದೆ ಅಂದ್ಬಿಟ್ಟು. ನೋಡಿ ಆಗಿದೆ, ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಸೇಮ್ ಚಿಕನ್ ಸಾಂಬಾರು ಹೇಗೆ ಟೇಸ್ಟ್ ಇದೆಯೋ ಹೆಂಗೆ ಬಂದಿದೆಯೋ ಕಲ್ಲರೆಲ್ಲ ನೋಡಿ. ಕಾಳು ಕೂಡ ತುಂಬ ಬೆಂದಿಲ್ಲ, ಎಷ್ಟು ಬೇಕಷ್ಟೇ ಬೆಂದಿದೆ. ನೋಡಿ ತುಂಬ ಚೆನ್ನಾಗಾಗಿದೆ ಸಾಂಬಾರು. ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಬಿಸಿ ಮುದ್ದೆ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ರಾಗಿ ಮುದ್ದೆ ಇಟ್ಟಿದ್ದೀನಿ, ಅದಕ್ಕೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಯಾವ ಊಟನೂ ಬಿಡು, ಅಮೃತ ತಿಂದಷ್ಟು ಖುಷಿಯಾಗುತ್ತೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಮ್ಮೆ ಟ್ರೈ ಮಾಡಿ. ನೀವು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.